ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಉಗ್ರದಾಳಿಯ ಕರಾಳ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಮಂಜುನಾಥ್ ಪುತ್ರ. ನನ್ನ ಮುಂದೆನೇ ತಂದೆಯನ್ನ ಹತ್ಯೆ ಮಾಡಿದ್ರು. ಟಿವಿ9 ಜೊತೆ ಮಾತನಾಡಬೇಕಾದ್ರೆ ಮಂಜುನಾಥ್ ಪುತ್ರ ಅಭಿಜಯ್ ಹೇಳಿರುವಂತ ಮಾತಿದು. ನನಗೆ ಸ್ನಾಕ್ಸ್ ತರೋದಕ್ಕೆ ಹೋಗಿದ್ದಂತ ವೇಳೆ ಏಕಾಏಕಿ ದಾಳಿ ಮಾಡ್ತಾರೆ ನನ್ನ ತಂದೆ ಮೇಲೆ. ಘಟನೆ ನಡೆದ 1 ಗಂಟೆ ಬಳಿಕ ಸ್ಥಳೀಯರು ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಮಂಜುನಾಥ್ ಪುತ್ರನನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಹತ್ರದಿಂದ ಹೌದು ನೋಡಿ. ಯಾವ ರೀತಿಯಾಗಿತ್ತು ಚಿತ್ರಣ ಅಂತಲ್ಲಿ ಅವ್ರದ್ದು? ಯಾವ ರೀತಿಯಾಗಿತ್ತು? ಕೈಯಲ್ಲಿ AK-47 ಆಯ್ತಾ ಹೇಗೆ? ಅವರು ಟೊಪ್ಪಿ ಹಾಕೊಂಡಿದ್ರು, ಆಮೇಲೆ ಅದೊಂಥರ ಮೇಲಿಂದ ಕೆಳಗಡೆ ಒಂದು ಶೆಫರ್ಡ್ ಥರ ಒಂದು ಕ್ಲಾತ್ಸ್ ಬರುತ್ತಲ್ಲ ಅದನ್ನು ಹಾಕೊಂಡಿದ್ರು, ಆಮೇಲೆ AK-47 ಇತ್ತು. ಓಕೆ, ಅಂದರೆ ನೀವು ಈ ತಂದೆ ಅಲ್ಲಿ ಸ್ಥಳದಲ್ಲಿ ಮೃತಪಡ್ತಾರೆ, ಆ ಸಂದರ್ಭದಲ್ಲಿ ನೀವು ಟೆರರಿಸ್ಟಿಗೆ ಏನಾದರೂ ಮೆಸೇಜ್ ಕೊಡ್ತೀರಲ್ಲಿ? ಅಂದರೆ ಅಮ್ಮ ನೀವು ಜೊತೆಗಿರ್ತೀರಾ, ನಮ್ಮನ್ನು ಏನೋ ಕೊಂದುಬಿಡಿ ಆ ರೀತಿನ ಕೇಳ್ತೀರಾ? ಏನಾಯ್ತು ಅಲ್ಲಿ ಆ ಘಟನೆ ಅವತ್ತು ದಿವಸ? ಆಗ ಅಲ್ಲೇ ಒಬ್ಬ ಟೆರರಿಸ್ಟ್ ಹೋಗ್ತಿದ್ದ, ಅವರಿಗೆ ಹಮ್ ಕಬಿ ಮಾರೋ ಅಂತ ಹೇಳಿದ್ವಿ. ಫುಲ್ ಜೋರಾಗಿ ಕುತ್ತೆ ಹಮ್ ಕಬಿ ಮಾರೋ ಮೇರೆ ಪಾಪಕ್ಕೋ ಮಾರಾನ ಹಮ್ ಕಬಿ ಮಾರೋ ಅಂತ ಹೇಳಿದೆ. ಅವಾಗ ಅವ್ನು ಮೋದಿಕ್ಕೋ ಜಾಕೆ ಬಬಲು ಅಂತ ಹೇಳ್ದ ಆ ಟೆರರಿಸ್ಟ್. ಆ ಸಂದರ್ಭದಲ್ಲಿ ನೀವು ಹತ್ತಿರದಿಂದ ನೋಡಿದ್ರವ್ರನ್ನ ಮಾತಾಡ್ಸಿದ್ರಿ, ನಿಮ್ಮ ಮೆಸೇಜ್ ಅವ್ರು ಪಾಸ್ ಆಯ್ತಾ ಅಲ್ಲಿ? ಹತ್ತಿರದಿಂದ ನೋಡಿ ಅವ್ರಿಗೆ ಹಂಗೆ ಹೇಳಿದ್ವಿ. ಹತ್ತಿರದಿಂದ ಇಬ್ಬರು ನೋಡಿದ್ವಿ, ಒಬ್ಬರನ್ನ ಹಿಂದ್ಗಡೆಯಿಂದ ನೋಡಿದ್ವಿ ದೂರದಿಂದ, ಇನ್ನೊಬ್ಬನ ಹತ್ತಿರದಲ್ಲೇ ಇದ್ದ, ಅವನಿಗೆ ನೋಡಿದ್ವಿ. ಓಕೆ, ಯಾವ ರೀತಿಯಾಗಿ ಬಟ್ಟೆ ಎಲ್ಲ ಹಾಕೊಂಡಿದ್ರು ಅವರು? ಹೇಗಿತ್ತು ಅವ್ರ ವೇಷಭೂಷಣ ಎಲ್ಲ ಹೇಗಿತ್ತು ಆ ಟೈಮಲ್ಲಿ? ಅದೇ ಟೊಪ್ಪಿ ಹಾಕೊಂಡಿದ್ರು, ಶೆಫರ್ಡ್ ಥರ ಬಟ್ಟೆ ಹಾಕೊಂಡಿದ್ರು, ಕೈಯಲ್ಲಿ ಗನ್ ಇತ್ತು, ಉದ್ದ ಗಡ್ಡ ಇತ್ತು. ಓಕೆ, ಸಹಜವಾಗಿ ಕೂಡ ನೀವು ಒಂದು ಮೆಸೇಜ್ ಕೊಡ್ತೀರಾ, ನಮ್ಮನ್ನು ಕೊಂದುಬಿಡಿ ಅಂತ ಹೇಳ್ತೀರಾ. ಆ ಟೈಮಲ್ಲಿ ಅವ್ರಿಗೆ ರಿಪ್ಲೈ ಆಗಿರ್ತಾರದು? ಅದೇ ನೈ ಮೋದಿ ಕೋ ಬೋಲೋ ಅಂತ ಹೋಗಿ ಹೇಳಿದ್ರು ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗತ್ತೆ ಅಲ್ಲಿ ನಿಮ್ಮ ಸಹಾಯಕ್ಕೆ ಯಾರಾದರೂ ಬರ್ತಾರಾ ಈ ಘಟನೆ ಆದಾಗ? ಅಲ್ಲಿ 1 ಅವರ್ ಯಾರೂ ಬರೋಲ್ಲ. ಅಲ್ಲಿ ಕೆಲವೊಬ್ಬರಿಗೆ ಕೇಳಿದ್ವಿ, ಕೆಲವೊಬ್ಬರು ಅಲ್ಲಿ ಹಿಂಗೆ ಓಡೋಗ್ತಿದ್ರು, ಅವ್ರು ಅಡ್ಕೊಂಡಿರೋರು ವಾಪಸ್ ಓಡೋಗ್ತಿದ್ರು. ಅವರು ಸ್ವಲ್ಪ ಕಾಶ್ಮೀರ್ ಅವರೇ, ಅವ್ರಿಗೆ ಕೇಳಿದರೆ ಆಪ್ಕೋ ಮದದ್ ಕರ್ನೆ ಆಯಂಗೆ ತೋ ಓ ಲೋಗ್ ಹಮ್ಕೋ ಭಿ ಮಾರ್ ದೇಂಗೆ ಅಂತೇಳಿ ಕೆಲವೊಬ್ರು ಹೋದರು. ಅದು 1 ಅವರ್ ಆದಮೇಲೆ ಇಬ್ಬರು ಕಾಶ್ಮೀರಿನ ಲೋಕಲ್ ಏಡ್ಸ್ ಬಂದು ನಮಗೆ ಹೆಲ್ಪ್ ಮಾಡಿದ್ದು. ಒಂದು ನಾವು ವಿಡಿಯೋ ನೋಡಿದ್ವಿ, ನಿಮ್ಮನ್ನು ಒಬ್ಬರು ಹೆಗಲ ಮೇಲೆ ಎತ್ಕೊಂಡು ಓಡೋಗ್ತಾ ಇದ್ರು ನಿಮ್ಮನ್ನು. ಅದೇನು ಸಿಚುವೇಶನ್ ಹೇಗಿತ್ತು? ಅದು ಯಾರು ಎತ್ಕೊಂಡು ಹೋದ್ರು ನಿಮ್ಮನ್ನು? ಅಲ್ಲಿ ಕಾಶ್ಮೀರಿ ಲೋಕಲ್ ಏಡ್ಸ್ ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಅವರೇ ಎತ್ಕೊಂಡು ಹೋಗಿದ್ದು. ಅವರು ನಮ್ಮ ಹೆಗ್ಲ ಮೇಲೆ ಎತ್ಕೊಂಡು ಕರ್ಕೊಂಡು ಹೋಗ್ತಿದ್ರು ಆ ಟೈಮಲ್ಲಿ. ಅಲ್ಲಿ ಫುಲ್ಲು ಮೌಂಟೇನ್ಸ್ ಜಾಗ ಇದೆಲ್ಲ ಇತ್ತು. ಫಸ್ಟಿಗೆ ಕುದುರೆ ಮೇಲೆ ಕರ್ಕೊಂಡು ಹೋಗ್ತಿದ್ರು ಅವರಿಬ್ಬರು. ಅಲ್ಲಿ ತುಂಬ ಲೇಟ್ ಆಗುತ್ತೆ ಅಂತೇಳಿ ನಮ್ಮನ್ನು ಇಳಿಸ್ಕೊಂಡು ನನ್ನನ್ನು ಹೆಗ್ಲ ಮೇಲೆ ಕರ್ಕೊಂಡು ಹೋದ್ರು, ಅಮ್ಮನ ಅಲ್ಲಿ ಕೈ ಇಟ್ಕೊಂಡು ಕರ್ಕೊಂಡು ಹೋದ್ರು. ಈ ಸಂದರ್ಭದಲ್ಲಿ ಅಂದರೆ ಎಲ್ಲರೂ ಚಿಲ್ಲಪಿಲ್ಲಿ ಆಗ್ತಾರೆ, ಅಲ್ಲೆಲ್ಲಿ ಬೀಳ್ತಾರೆ, ಮಾಡ್ತಾರೆ, ಓಡಾಡ್ತಾರೆ, ಕಿರ್ಚಾಟ. ಅಂದರೆ ಸನ್ನಿವೇಶ ನೋಡಿದಾಗ ಹೇಗಿತ್ತು ಅಂತ? ಎಲ್ಲ ಪ್ರವಾಸಿಗರು ಹೇಗಿದ್ರು? ಎಲ್ಲ ತಮ್ಮ ಮಾಡಿ ಓಡೋಕೆ ಶುರು ಮಾಡಿದ್ರ? ಒಬ್ಬರಿಗೊಬ್ಬರು ಮಾತಾಡಿದ ಸಹಾಯ ಪಡ್ಕೊಂಡು ಚರ್ಚೆ ಶುರು ಆಯ್ತಾ ಹೇಗಂತ? ಎಲ್ಲರೂ ಒಟ್ಟು ಅದು ಫೈರಿಂಗ್ ಆದ ತಕ್ಷಣ ಎಲ್ಲರೂ ಓಡೋದ್ರು. ಫುಲ್ ಎಲ್ಲರೂ ಓಡೋಗ್ತಿದ್ರು, ಏನೂ ಮಾತಾಡಲಿಲ್ಲ, ಏನೂ ಇಲ್ಲ. ಇವೆಲ್ಲ ಜೋರಾಗಿ ಕೂಗಾಡಿ ಕಿರ್ಚಾಡಿ ಓಡ್ತಿದ್ರು ಅಷ್ಟೇ. ಅಂದರೆ ನಿಮ್ಮನ್ನು ಜೀವದಾನ ಕೊಟ್ಟರಂತ ಅವರು ಅವಕಾಶ ಇದ್ದರೆ ನಿಮ್ಮನ್ನು ಹೊಡಿಬೋದಾಯ್ತು ಅಂತಲ್ಲ ಆ ಟೈಮಲ್ಲಿ ಅವರು? ಅವ್ರು ಆ್ಯಕ್ಚುಲಿ ನಮಗೂ ಹೊಡಿಬೋದಿತ್ತು. ಅಲ್ಲಿ ಇನ್ನೂ ಸುಮಾರು ಜನ ಅವರು ಆ್ಯಕ್ಚುಲಿ ಮೇಲ್ಸಿಗೆ ಹೊಡೆದಿದ್ದವರು, ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಇರ್ತಾರಲ್ಲ ಅವರಿಗೆ ಹೊಡೆದಿದ್ದು. ಆ್ಯಕ್ಚುಲಿ ಬನ್ಸ್ ಮಾಡಿದರೆ ಇಬ್ಬರಿಗೂ ಹೊಡಿಬೋದಿತ್ತು. ಹಂಗೇನಾರು ಹೊಡೆಯೋಕ್ಕಂದ್ರೆ ಇನ್ನೂ 100-6 ಸಾವು ಮಾಡ್ಬೋದಿತ್ತು ಅವರು. ಅಷ್ಟು ಅಲ್ಲೇನು ಅವರು ಹಾಗೆ ಓಡಾಡ್ತಿದ್ರು ಆ ಥರ. ಮತ್ತು ಆ್ಯಕ್ಚುಲಿ ಅವ್ರು ಮೇಲಿಗೆ ಟಾರ್ಗೆಟ್ ಮಾಡಿದ್ದು, ಮೇಲ್ಸ್ ಹೆಡ್ ಆಫ್ ದ ಫ್ಯಾಮಿಲಿ ಮೇಲ್ಸ್ ಇರ್ತಾರಲ್ಲ ಅವರಿಗೆ ಟಾರ್ಗೆಟ್ ಮಾಡಿದ್ದು. ಅವ್ರು ಏನು ಟಾರ್ಗೆಟ್ ಮಾಡ್ತಾ ಇದ್ರಾ? ಪರ್ಟಿಕ್ಯುಲರ್ ಆಗಿ ಹುಡುಕಿ ಹೊಡ್ತಾ ಇದ್ರಾ? ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರಾ ಆ ರೀತಿಯಲ್ಲಿ? ಕೆಲವೊಬ್ಬರಿಗೆ ಈಗ ಹಿಂದೂಸ್ ಅಂತ ಗೊತ್ತಾದ್ಮೇಲೆ ಅವ್ರಿಗೆ ಹೊಡೆದಿದ್ದಾರೆ, ಅಥವಾ ನಾನ್ ಮುಸ್ಲಿಮ್ಸ್ ಅಂತ ಗೊತ್ತಾದ್ಮೇಲೆ ಹೊಡೆದಿದ್ದಾರೆ ಡೈರೆಕ್ಟು. ಕೆಲವೊಬ್ರಿಗೆ ಗೊತ್ತಾಗಲಿಲ್ಲ ಅಂದರೆ ಅವರಿಗೆ ಏನೋ ಕೆಲವೊಬ್ರಿಗೆ ಮಾತ್ರ ಕುರಾನ್ ಇದು ಮಾಡಿ ಓದಿ ಅಂತೆಲ್ಲ ಹೇಳ್ಯಾರಂತ ಹೇಳಿದರು. ಬಟ್ ನಾವು ಹಿಂದೂಸ್ ಅಂತ ನಮಗೆ ಗೊತ್ತಾಯ್ತಲ್ಲ, ಅಮ್ಮ ಬ್ಯಾಂಗಲ್ಸ್ ಎಲ್ಲ ಹಾಕೊಂಡಿದ್ರು, ಕೆಲವೊಬ್ರಿಗೆ ಬ್ಯಾಂಗಲ್ಸ್ ಎಲ್ಲ ಹಾಕೊಂಡಿದ್ರು, ಆಮೇಲೆ ತಲೆಗೆ ಸ್ಟಿಕರ್ ಎಲ್ಲ ಹಾಕೊಂಡಿದ್ರು. ಹಾಗಾಗಿ ಗೊತ್ತಾಗಿದೆ, ಅವ್ರು ಡೈರೆಕ್ಟ್ ಹೊಡೆದಿದ್ರು. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, ಟಿವಿ9 ಶಿವಮೊಗ್ಗ.